ಹ್ಮ್. ಈಗಾಗಲೇ ಜೊನಾಥನ್ ಕಲರ್ ಚೋಮ್ಸ್ಕಿ ಬಳಸುವ ಸಾಮರ್ಥ್ಯದ ಪರಿಕಲ್ಪನೆಯನ್ನ ಸಾಹಿತ್ಯಿಕ ಸಾಮರ್ಥ್ಯಕ್ಕೆ ಹೇಗೆ ಬಳಕೆಯನ್ನು ಮಾಡಿಕೊಳ್ಬೇಕು ಅನ್ನತಕ್ಕಂತಹ ವಿಚಾರಧಾರೆಗಳನ್ನ ಪ್ರಸ್ತಾಪಿಸತಕ್ಕಂತಹ ಈ ಸಂದರ್ಭದಲ್ಲಿ ಭಾಷೆಯಲ್ಲಿ ಸಾಧ್ಯವಿರುವ ಹಾಗೆ ವಿಮರ್ಶೆಯಲ್ಲೂ ಕೂಡ ನಾವು ಸಾಧ್ಯತೆಗಳನ್ನಾಗಿ ಮಾಡಿಕೊಳ್ಳಬಹುದು. ಹೇಗೆ ಭಾಷೆಯಲ್ಲಿ ಸಾಧ್ಯಾಸಾಧ್ಯತೆಗಳನ್ನ ಅಸಾಧ್ಯತೆಗಳನ್ನ ಹೇಗೆ ಸಾಧ್ಯತೆಯನ್ನು ಮಾಡ್ಕೊಳ್ತೀವೋ ಹಾಗೆ ಸಾಹಿತ್ಯ ವಿಮರ್ಶೆಯಲ್ಲೂ ಕೂಡ ಸಾಹಿತ್ಯಿಕ ಸಾಮರ್ಥ್ಯವನ್ನು ಗುರುತಿಸಲ್ಪಡಬಹುದಾದ ಪರಿಕಲ್ಪನೆಯನ್ನ ಈತ ಮಾಡ್ತಾ ಹೋಗ್ತಾನೆ. ಈತ ಸಾಹಿತ್ಯಿಕ ಸಾಮರ್ಥ್ಯವನ್ನು ಒಳಗೊಂಡಿರುವ ನಿಯಮಗಳನ್ನ ಕೆಲವೊಂದನ್ನ ಪಟ್ಟಿ ಮಾಡಿಕೊಡತಕ್ಕಂಥ ಕೆಲಸವನ್ನ ಈ ಜೊನಾಥನ್ ಕಲ್ಲರ್ ಮಾಡುತ್ತಾನೆ. ಅದು ಯಾವ್ದಪ್ಪ ಅಂದ್ರೆ ಮೊದಲನೇದಾಗಿ ಅರ್ಥಗರ್ಭಿತತೆಯ ನಿಯಮ, ರೂಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಕರೀತಾರೆ. ಕವಿತೆ, ನಾಟಕ, ಕಾದಂಬರಿ ಎಂದು ಗುರುತಿಸಲ್ಪಡುವ ಕೃತಿಗಳು ಅರ್ಥಹೀನ ಪದಗಳ ಜೋಡಣೆಯಾಗಿರದೆ ಅವು ಮಾನವನನ್ನು ಮತ್ತು ಅವನಿರುವ ವಿಶ್ವವನ್ನು ಕುರಿತು ಒಂದು ತರಹದ ಅರ್ಥಪೂರ್ಣ ಮನೋಭಾವವನ್ನು ಅಭಿವ್ಯಕ್ತಗೊಳಿಸುತ್ತವೆ. ಈ ನಂಬಿಕೆ ರೂಢಿಗತವಾದದ್ದು ಅದೇ ಸಾಹಿತ್ಯದಲ್ಲಿ ಧ್ವನ್ಯಾರ್ಥವನ್ನು ನಿರ್ಮಿಸುತ್ತದೆ ಅನ್ನತಕ್ಕಂಥ ಸಾಲನ್ನ ಹೇಳ್ತಾರೆ. ಹೇಗೆ ಅರ್ಥೈಸಬಹುದು ನಾವು ಅದನ್ನ ಆ ಸಾಲನ್ನ ಅಂದ್ರೆ ಆ ರೂಲ್ ಆಫ್ ಸಿಗ್ನಿಫಿಕೆನ್ಸ್ ದ ಸಿಗ್ನಿಫಿಕೆಂಟ್ ಆಟಿಟ್ಯೂಡ್ ಆಗಿ ಹೇಗೆ ಅದು ಪರಿವರ್ತನೆ ಆಗ್ತದೆ ಅಂದ್ರೆ ಈಗ ಜೊನಾಥನ್ ಕಲ್ಲರ್ ಪ್ರಸ್ತಾಪ ಮಾಡತಕ್ಕಂತಹ ಸಾಹಿತ್ಯಿಕ ಸಾಮರ್ಥ್ಯ ಅಂದ್ರೆ ಏನು ತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೀನಿ. ಸಾಹಿತ್ಯಿಕ ಸಾಮರ್ಥ್ಯವನ್ನು ಒಳಗೊಂಡಿರತಕ್ಕಂಥ ಕೆಲವೊಂದು ರೂಲ್ ಇದೆಯಲ್ಲ, ನಿಯಮಗಳಿದೆಯಲ್ಲ, ಕವಿತೆ, ನಾಟಕ, ಕಾದಂಬರಿ ಇರತಕ್ಕಂಥ ಗುರುತಿಸ್ತಕ್ಕಂಥ ಕೃತಿಗಳು ಯಾವುದು ಅರ್ಥಹೀನವಾದ ಪದಗಳ ಜೋಡಣೆ ಅಲ್ಲ. ಇದೇನು ಭಾರತೀಯ ಪರಿಭಾಷೆಗಿಂತ ತೀರಾ ಭಿನ್ನವಾದ ಪರಿಕಲ್ಪನೆ ಏನಲ್ಲ ಇದು. ಆದ್ರೆ ಹೇಳುವ ಮಾದರಿ ಭಿನ್ನವಾಗಿದೆ ಅಷ್ಟೇ. ನಮ್ಮಲ್ಲೆಲ್ಲಕ್ಕೂ ಕೂಡ ಸಿದ್ಧಪಡಿಸಿಟ್ಟುಕೊಂಡಿರ್ತಕ್ಕಂಥ ಒಂದೇ ಮಾದರಿಯಲ್ಲಿ ಅನೇಕ ಪರಿಕಲ್ಪನೆಗಳಿಂದ ಹೊರ ಹೆಚ್ಚುವ ಕೆಲಸವನ್ನು ಮಾಡ್ತೀವಿ. ಆದ್ರೆ ಪಾಶ್ಚಾತ್ಯರು ಪ್ರತಿಯೊಂದು ಪರಿಕಲ್ಪನೆಗಳಿಗೆ ಪ್ರತ್ಯೇಕವಾದ ಸಿದ್ಧಾಂತವನ್ನು ಕಟ್ಟಿಕೊಡ್ತಾರೆ. ನಾವು ಸಾಹಿತ್ಯ ಜನಜೀವನದ ಗತಿಬಿಂಬ ಅಂತ ಏನು ಕರ್ಕೊಂಡಿದೀವೋ ಅದೇ ಸಾಲಿನ ತಾತ್ವಿಕತೆಯನ್ನ ಭಿನ್ನ ಆಯಾಮದಲ್ಲಿ ಕಟ್ಟಿಕೊಡತಕ್ಕಂಥ ಕೆಲಸವನ್ನ ಮಾಡ್ತಿದ್ದಾರೆ ಅಲ್ವಾ? ಅಂದ್ರೆ ಕವಿತೆ, ನಾಟಕ, ಕಾದಂಬರಿ ಎಂದು ಗುರುತಿಸದೆ ಅದೇನನ್ನ ಬಿಂಬಿಸ್ತಾ ಇದೆ, ಅದೇನನ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದೆ? ಮನುಷ್ಯ ಮತ್ತು ಮನುಷ್ಯ ಇರತಕ್ಕಂತ ವಿಶ್ವವನ್ನ ಕುರಿತಂತ ಒಂದು ಅರ್ಥಪೂರ್ಣವಾದ ಮನೋಭಾವ. ನಾವು ಅನೇಕ ಸಮಯ ಚಿಂತನೆಯನ್ನು ಮಾಡ್ತೀವಿ, ಅನೇಕ ಸಮಯ ಪ್ರಸ್ತಾಪವನ್ನು ಮಾಡ್ತಿರ್ತೀನಿ. ಒಂದು ಸಾಹಿತ್ಯದ ಕೃತಿ ನಿರ್ಮಾಣವಾಗತಕ್ಕಂಥದ್ದು ಆ ಕಾಲಘಟ್ಟದ ಸಾಮಾಜಿಕ ಸ್ಥಿತಿಗತಿಗಳ ಆಧಾರದ ಮೇಲೆ ಸಾಹಿತ್ಯ ರಚನೆ ಆಗ್ತದೆ ಅನ್ನತಕ್ಕಂಥದ್ದು ವಾಸ್ತವವಾದ ಅಂಶ ಅನ್ನತಕ್ಕಂಥ ವಿಚಾರವನ್ನು ಅನೇಕ ಬಾರಿ ನಾನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಅದೇ ಸಾಹಿತ್ಯಿಕ ಸಾಮರ್ಥ್ಯವನ್ನು ಸಿದ್ಧಪಡಿಸುವ ನಿಯಮಗಳಲ್ಲಿ
ಸಾಹಿತ್ಯವನ್ನ ನಾವು ಓದತಕ್ಕಂಥ ಸಂದರ್ಭಗಳಲ್ಲಿ ಇದು ಕವಿತೆ, ಇದು ನಾಟಕ, ಇದು ಕಾದಂಬರಿ ಅಂತಕ್ಕಂಥ ಅಲ್ಲಿ ಗುರುತಿಸಲ್ಪಡುವ ಕೃತಿಗಳು ಅರ್ಥಹೀನ ಪದಗಳ ಜೋಡಣೆಯಾಗಿ ಉಳಿಯದೆ ಮನುಷ್ಯ ಮತ್ತು ಅವನಿಗಿರುವ ವಿಶ್ವವನ್ನ ಕುರಿತ ಹಾಗೆ ಒಂದು ತರದ ಅರ್ಥಪೂರ್ಣವಾಗಿರತಕ್ಕಂಥ ಮನೋಭಾವ, ದ ಸಿಗ್ನಿಫಿಕೆಂಟ್ ಆಫ್ ಆಟಿಟ್ಯೂಡ್ ಅಂತಕ್ಕಂಥ ಅಭಿವ್ಯಕ್ತಗೊಂಡಿರುತ್ತೆ. ಈಗ ಕುವೆಂಪುರವರ ಮದುಮಗಳು ಮಲೆನಾಡಿನ ವ್ಯಕ್ತಿಗಳ ಅಭಿವ್ಯಕ್ತಿಯ ಚಿತ್ರಣ. ಕಾರಂತರ ಕಾದಂಬರಿಗಳು ಬರತಕ್ಕಂಥ ಕಡಲು, ಗೋಕಾಕರ ಕಥೆಗಳಲ್ಲಿ ಕಾದಂಬರಿಗಳು ಬರತಕ್ಕಂಥ ಕಡಲು, ಅದು ಅಲ್ಲಿಯ ಸಾಮಾಜಿಕ ಪ್ರಾದೇಶಿಕ ನೆಲೆಗಟ್ಟಿನಲ್ಲಿ ಕಂಡು ಬರಬಹುದಾಗಿರತಕ್ಕಂಥ ಒಂದು ಮನಸ್ಥಿತಿ. ಕಡಲನ್ನು ಅವರು ದೈವತೆಯಿಂದ ದೃಷ್ಟಿಯನ್ನು ನೋಡ್ತಾರೆ. ಏಕೆಂದ್ರೆ ಅದು ಅಲ್ಲಿನ ಮನೋಭಾವ ಕಡಲನ್ನ ಪೂಜ್ಯನೀಯ ಭಾವದಿಂದ ನೋಡಬಹುದಾಗಿರತಕ್ಕಂತಹ ಆ ಭಾವನೆ ಆ ಪ್ರಾದೇಶಿಕ ನೆಲೆಗಟ್ಟಿನ ಮನೋಭಾವವನ್ನ ಅಭಿವ್ಯಕ್ತೀಕರಣವನ್ನ ಮಾಡ್ತಾ ಇದೆ. ಅಂದ್ರೆ ಇದು ರೂಢಿಗತವಾಗಿರತಕ್ಕಂತಹ ವಿಚಾರಗಳಾಗಿದ್ರೂ ಸಾಹಿತ್ಯದಲ್ಲಿ ಅದು ಧ್ವನ್ಯಾರ್ಥವನ್ನು ನಿರ್ಮಿಸುತ್ತದೆ ಅಲ್ವಾ? ಅಂದ್ರೆ ಒಂದು ಧ್ವನಿಯನ್ನು ಹುಟ್ಟು ಹಾಕ್ತದೆ. ಈಗ ಬೇಂದ್ರೆಯವರ ಯಾವುದೇ ಕವನಗಳನ್ನ ನಾವು ಓದ್ತಾ ಇದ್ರು ಕೂಡ ಬೇಂದ್ರೆಯವರ ಕವನಗಳಲ್ಲಿ ಗೊತ್ತೋ ಗೊತ್ತಿಲ್ಲದೆಯೋ ಒಂದು ಅಂಶ ಬಂದು ಹೋಗ್ತದೆ, ಅದು ಬಡತನ. ಯಾಕೆ? ಅದು ಏನನ್ನ ಧ್ವನಿಸ್ತಾ ಇದೆ? ಅದು ಬೇಂದ್ರೆಯವರ ಬದುಕಿನ ಒಂದು ಅನಾವರಣವನ್ನು ಕಟ್ಟಿಕೊಳ್ತಾ ಇದೆ ಅಲ್ವಾ? ಹಾಗೆ ಅರ್ಥಗರ್ಭಿತ ನಿಯಮ, ರೂಲ್ ಆಫ್ ಸಿಗ್ನಿಫಿಕೆನ್ಸ್ ಹೇಗೆ ನಾವು ಅಪ್ಲೈ ಮಾಡ್ಕೊಳ್ಬೇಕು ಇಂದ ಲಿಟ್ರೇಚರ್ ರಿವ್ಯೂ ಒಳಗಡೆ ಅಂದ್ರೆ ಸಾಹಿತ್ಯ ಸೀಮಿತವಾದ ಅರ್ಥದ ನೆಲೆಯಲ್ಲಿ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯವಾಗ್ತಿಲ್ಲ. ಅದು ಇಡೀ ಸಮಷ್ಟಿ ಪ್ರಜ್ಞೆಯನ್ನ ಕಟ್ಟಿಕೊಡುವಿಕೆಯನ್ನು ಮಾಡ್ತಾ ಇದೆ ಅನ್ನತಕ್ಕಂತಹ ಧ್ವನಿತಾರ್ಥ ಧ್ವನಿಸುವಿಕೆಯನ್ನ ನಾವು ಕಂಡುಕೊಳ್ಳಬೇಕು ಅನ್ನತಕ್ಕಂಥದ್ದನ್ನ ಜೊನಾಥನ್ ಕಲ್ಲರ್ ತನ್ನ ಮೊದಲ ನಿಯಮದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಇನ್ನು ನಮ್ಮಲ್ಲಿ ಮೆಟಾಫರ್ ಅಂತ ಯಾವಾಗಲೂ ಕರಿತೀವಿ, ರೂಪಕ ಅಂತ ಕರಿತೀವಿ. ರೂಪಕ ಸಾಂಗತ್ಯ. ಕವಿ ರೂಪಕಗಳನ್ನ ಬಳಸ್ತಾನೆ. ಆ ರೂಪಕದ ಪ್ರಸಕ್ತ ಅಂಶವನ್ನಷ್ಟೇ ಸ್ವೀಕರಿಸಿ ನಾವೇನ್ ಮಾಡ್ತೀವಿ? ಮಿಕ್ಕಿದ್ದನ್ನ ಉಪೇಕ್ಷಿಸುತ್ತೇವೆ. ಈಗ ರೂಪಕ ಅಂದ್ರೆ ಒಂದು ಮತ್ತೊಂದೇ ಅಂತ ಅಭೇದ್ಯ ಪರಿಕಲ್ಪನೆಯನ್ನು ಹೇಳತಕ್ಕಂಥ ನಿಮಗೆ ಗೊತ್ತಿದೆ. ಚಂದ್ರಮುಖಿ ಅಂತ ಒಂದು ಶಬ್ದವನ್ನ ಬಳಕೆಯನ್ನು ಮಾಡ್ಕೊಂಡು, ಅಂದ್ರೆ ಚಂದ್ರನ ಚಲುವಿಕೆಯ ಹೋಲಿಕೆಯನ್ನಷ್ಟೇ ಸ್ವೀಕರಿಸ್ತಿದೆ. ದ ಮೆಟಾಫರಿಕಲ್ ಕೆಲಸ ಹೇಗೆ ಮಾಡ್ತದೆ ಆ ಮೆಟಾಫರ್ ಅಂದ್ರೆ, ನಾವು ಕುಮಾರವ್ಯಾಸನ ಕಾವ್ಯಗಳನ್ನು ನೋಡುವಾಗ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರಿತೀವಿ. ಕುಮಾರವ್ಯಾಸನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೆದವರು ಯಾರಪ್ಪ? ಎಸ್ ವಿ ರಂಗಣ್ಣ ಅವರು. ನೆನಪಲ್ಲಿ ಇಟ್ಕೊಳ್ಳಿ. ಆ ರೂಪಕಗಳನ್ನ ನಾವು ಹೇಳ್ತೀವಿ ನೋಡಿ, ಅಪಕೀರ್ತಿಯ ನಾರಿಯ ಸೆರಗ ಹಿಡಿದನ್ನು ಪಾಂಡು, ಬಾಲಕನಿರಬಹುದು ಎನ್ನ ಬಿಲ್ಲು ಬಾಣಗಳಿಗೆ ಬಾಲತನವಿಲ್ಲ ಅನ್ನತಕ್ಕಂಥ ಅಭಿಮನ್ಯುವಿನ ವ್ಯಾಖ್ಯಾನವಾಗಲಿ ಮಾತ್ರೀಯ ವ್ಯಾಖ್ಯಾನವಾಗಲಿ ಇವೆಲ್ಲ ನಮ್ಮದು ಮೆಟಾಫರ್ಗಳಾಗಿ ಕಾಣಿಸ್ಕೊಳ್ತವೆ, ಒಂದು ರೂಪಕವಾಗಿ ಕಾಣಿಸ್ಕೊಳ್ತವೆ. ನಾವು ಚಂದ್ರಮುಖಿ ಅಂತಕ್ಕಂಥ ಶಬ್ದವನ್ನು ಕೂಡ ಅದೇ ಮೆಟಾಫರ್ ಆಗಿ ಬಳಕೆಯನ್ನು ಮಾಡ್ಕೊಂಡಿದ್ದೇವೆ. ಇಲ್ಲಿ ಚಂದ್ರಮುಖಿ ಅಂತ ಕರೆದಾಗ ಚಂದ್ರನ ಸೀಮಿತವಾದ ಅರ್ಥವನ್ನು ಮಾತ್ರ ಬಳಕೆಯನ್ನು ಮಾಡ್ಕೊಂಡಂಗಾಗ್ತದೆ. ಅಂದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಆ ರೂಪಕದ ಪ್ರಸಕ್ತ ಅಂಶವನ್ನಷ್ಟೇ, ಆ ಹುಡುಗಿಯ ಮುಖವನ್ನ ಚಂದ್ರನಿಗೆ ಹೋಲಿಕೆ ಮಾಡಿಕೊಳ್ಳಿಕ್ಕೆ ಅಷ್ಟೇ, ಹುಡುಗಿಯ ಮುಖ ಚಂದಿರನಂತಿದೆ, ಚಂದ್ರಮುಖಿ ಇವಳು ಅನ್ನೋದಕ್ಕೆ ಅಷ್ಟನ್ನ ಮಾತ್ರ ಹೋಲಿಕೆಯನ್ನು ಮಾಡ್ಕೊಂಡು ಮಿಕ್ಕಿದ್ದು
ಚಂದ್ರನ ಪ್ರಶಾಂತತೆ, ಆ ವಾತಾವರಣ, ಆ ತನ್ಮಯತೆ, ಚಂದ್ರೋದಯದ ಆಹ್ಲಾದತೆ, ಆ ನಿಸರ್ಗದ ರಮಣೀಯತೆ, ಇನ್ನು ಉಳಿದ ಅನೇಕ ರೂಪಲಕ್ಷಣಗಳನ್ನ ಅಲಕ್ಷ್ಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಈ ಅಲಕ್ಷ್ಯತೆಯನ್ನ, ಅಲಕ್ಷಿಸುವುದನ್ನ, ಉಪೇಕ್ಷೆ ಮಾಡುವುದನ್ನ, ಅಧ್ಯಾಹಾರ ಮಾಡಿಕೊಳ್ಳುವಿಕೆಯನ್ನ ಪುನಃ ಅಧ್ಯಯನ ಮಾಡುವಂತೆ ಮಾಡುವಂಥದ್ದೇ ಸಾಹಿತ್ಯಿಕ ಸಾಮರ್ಥ್ಯ ಅನ್ನತಕ್ಕಂಥ ವಿಚಾರವನ್ನ ಜೊನಾಥನ್ ಕಲ್ಲರ್ ಇಲ್ಲಿ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾನೆ. ಇನ್ನು ಮೂರನೇ ವಿಚಾರ ಆತನೇ ಹೇಳುವ ಹಾಗೆ ಸಾಹಿತ್ಯಿಕ ಸಾಮರ್ಥ್ಯದಲ್ಲಿ ವಸ್ತು ವಿಷಯ ಐಕ್ಯ ಅಂತ ಕೇಳಿದಾನೆ. ಥೆಮ್ಯಾಟಿಕ್ ಯೂನಿಯನ್ ಅಂತ ಹೇಳಿ ಕರಿತಾ ಹೋಗ್ತಾರೆ. ಅರ್ಥಗರ್ಭಿತೆಯನ್ನು ಹೇಳಿದ್ದೀನಿ. ರೂಪಕದ ಆ ಕನ್ಸಾಲ್ಟೇಷನ್, ಮೆಟಾಫರ್ ಅನ್ನ ಹೋಲಿಕೆ ಮಾಡಿಕೊಳ್ಳತಕ್ಕಂಥ ಸಂದರ್ಭದಲ್ಲಿ ನಾವು ಏನನ್ನ ಗ್ರಹಿಸಬೇಕು ಎನ್ನತಕ್ಕಂಥ ವಿಚಾರವನ್ನು ಕೂಡ ಆ ಸಾಹಿತ್ಯದ ಸಾಮರ್ಥಿಕತೆಯನ್ನು ಹೇಳುವ ಸಂದರ್ಭದಲ್ಲಿ ನನ್ನ ವಿಚಾರಧಾರೆಗಳನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದೇನೆ. ಇನ್ನು ವಸ್ತುವಿನ ವಿಷಯದ ಐಕ್ಯತೆ, ಯೂನಿಟಿ ಇದೆಯಲ್ಲ, ಆ ಥೀಮ್ ಯೂನಿಟಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅಂದ್ರೆ ಆತನೇ ಹೇಳ್ತಾನೆ. ಆತನ ವಾಕ್ಯವನ್ನು ಮೊದಲು ಉಲ್ಲೇಖಿಸ್ತೀನಿ. ಪ್ರತಿಯೊಂದು ಕೃತಿಯಲ್ಲೂ ವಸ್ತು ಐಕ್ಯವನ್ನು ನಿರೀಕ್ಷಿಸುತ್ತೇವೆ. ನಿಜ. ಈಗ ಪ್ರತಿಯೊಂದು ಕೃತಿಯ ಒಳಗಡೆ ನಾವು ವಸ್ತು, ಸಬ್ಜೆಕ್ಟ್ ಅಲ್ಲ, ಸ್ಟ್ರಕ್ಚರ್, ಸಾರಿ, ವಿಷಯ, ಸಬ್ಜೆಕ್ಟ್, ಸ್ಟ್ರಕ್ಚರ್, ಸಬ್ಜೆಕ್ಟ್, ಯೂನಿಟಿ, ಯೂನಿಯನ್ ಹೇಗಾಗಿದೆ. ಪ್ರತಿಯೊಂದು ಕೃತಿಯನ್ನ ಓದುವ ಸಂದರ್ಭದಲ್ಲಿ ಕೃತಿಯ ಸ್ಟ್ರಕ್ಚರ್, ಸಂರಚನೆ, ಯಾವುದರಿಂದ ಅದು ರಚನೆ ಆಗ್ತಾ ಇದೆ ಅನ್ನತಕ್ಕಂತಹ ವಿಚಾರಧಾರೆಗಳನ್ನ ವಿಚಾರಧಾರೆಗಳನ್ನ ಮತ್ತು ಅದು ಯಾವ ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ. ಈಗ ಮಧುಮಗಳು ತಗೊಳ್ಳೋಣ, ಚೋಮರದುಳಿ ತೆಗೆದುಕೊಳ್ಳೋಣ, ಅಥವಾ ಮೂಕಜ್ಜಿಯ ಕನಸುಗಳನ್ನು ತೆಗೆದುಕೊಳ್ಳಿ, ದೇವನೂರು ಮಹಾದೇವರ ಕುಸುಮ ಬಾಲಿಯನ್ನು ತೆಗೆದುಕೊಳ್ರಿ, ಅವಕ್ಕೆಲ್ಲ ಒಂದು ಸ್ಟ್ರಕ್ಚರ್ ಇದೆ ಕಣ್ರಿ. ಸ್ಟ್ರಕ್ಚರ್ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ ಹೇಗೆ ಆಯಾ ಸಾಹಿತ್ಯಿಕ ಪರಿಭಾಷೆಯಲ್ಲಿ ಪರಿಸಮಾಪ್ತಿಗೊಳ್ಳುತ್ತೆ ಅಂತಕ್ಕಂಥದ್ದನ್ನು ನಾವು ಹುಡುಕ್ತಾ ಹೋಗ್ತೀವಿ. ಕೃತಿಯಲ್ಲಿ ಪಾತ್ರಗಳು ಒಂದಕ್ಕೊಂದು ಪರಸ್ಪರವಾದ ಅವಿನಾಭಾವವಾದ ಸಂಬಂಧವನ್ನು ಹೊಂದಿರುತ್ತವೆ. ಒಂದರ ಮಾತು, ಒಂದರ ಕ್ರಿಯೆ ಇನ್ನೊಂದು ಪಾತ್ರದ ಕ್ಯಾರೆಕ್ಟರ್ ಅಂತ ಏನ್ ಕರ್ಕೊಳ್ತೀವಲ್ಲ, ಅದರ ಸ್ವರೂಪ ಸ್ವಭಾವದ ಲಕ್ಷಣದ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಆ ಮಾತು, ಆ ಕ್ರಿಯೆ, ಆ ಪಾತ್ರದ ಸ್ವರೂಪ ಮತ್ತು ಸ್ವಭಾವದ ಮೇಲೆ ಬೆಳಕು ಚೆಲ್ಲತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ ಅಲ್ವಾ. ಈ ಮೂರು ವಿಷಯಗಳನ್ನ ಇಟ್ಟುಕೊಂಡು ನಾವು ಸಾಹಿತ್ಯಿಕ ಸಾಮರ್ಥ್ಯ ಅನ್ನತಕ್ಕಂಥ ಕಾನ್ಸೆಪ್ಟ್ ಅನ್ನ ಮುಂದೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅಂದ್ರೆ ಕೃತಿಯಲ್ಲಿ ವಸ್ತು ವಿಷಯ ಐಕ್ಯವಾಗಿರಬೇಕು. ಬರುವ ಪಾತ್ರಗಳು ಪರಸ್ಪರ ಒಂದಕ್ಕೊಂದು ಪೂರಕವಾದ ಸಂಬಂಧವನ್ನ, ಅವಿನಾಭಾವತೆಯನ್ನ ಹೊಂದಿರಬೇಕು. ಒಂದರ ಮಾತು ಮತ್ತೊಂದರ ಕ್ರಿಯೆ ಇನ್ನೊಂದರ ಸ್ವರೂಪ ಮತ್ತು ಸ್ವಭಾವಗಳನ್ನ ನಮಗೆ ಕಟ್ಟಿಕೊಡತಕ್ಕಂಥ ಕೆಲಸವನ್ನು ಮಾಡುತ್ತವೆ. ಈ ಮೂರು ನಿಯಮಗಳನ್ನು ಇಟ್ಟುಕೊಂಡು ನಾವು ಸಾಹಿತ್ಯಿಕ ಸಾಮರ್ಥ್ಯವನ್ನ ಗಮನಿಸೋಣ. ಸಾಹಿತ್ಯಿಕ ಸಾಮರ್ಥ್ಯ ಎರಡು ವಿಧದ ಸಂಪ್ರದಾಯಗಳನ್ನು ಒಳಗೊಂಡಿರುತ್ತದೆ. ಸಾಹಿತ್ಯಿಕ ಸಾಮರ್ಥ್ಯ ಅನ್ನತಕ್ಕಂಥ ಒಂದು ಕಾನ್ಸೆಪ್ಟ್ ಎರಡು ಸಂಪ್ರದಾಯಗಳನ್ನ, ಎರಡು ಟ್ರೆಡಿಷನ್ ಅನ್ನು ಒಳಗೊಂಡಿದೆ. ಒಂದು ಸಾಹಿತ್ಯಿಕ ಸಂಪ್ರದಾಯಗಳು,
ಮತ್ತೊಂದು ಸಾಂಸ್ಕೃತಿಕ ಸಂಪ್ರದಾಯಗಳು. ಸಾಹಿತ್ಯಿಕ ಸಾಮರ್ಥ್ಯವನ್ನ ನಿರ್ಧರಿಸಲಿಕ್ಕೆ ಎರಡು ಸಂಪ್ರದಾಯಗಳು ಬೇಕು. ಒಂದು ಸಾಹಿತ್ಯಿಕ ಸಂಪ್ರದಾಯಗಳು, ಮತ್ತೊಂದು ಸಾಂಸ್ಕೃತಿಕ ಸಂಪ್ರದಾಯಗಳು. ಈ ಎರಡು ಸಂಪ್ರದಾಯಗಳನ್ನ ನೀವು ಅರ್ಥೈಸಿಕೊಳ್ಳದೆ ಹೋದ್ರೆ ಜೊನಾಥನ್ ಕಲ್ಲರನ್ನ ಸಂರಚನಾವಾದ ಮತ್ತು ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಲ್ವಾ? ಹಾಗಾಗಿ ಸಾಹಿತ್ಯಿಕ ಸಂಪ್ರದಾಯಗಳೆಂದರೆ ಅರ್ಥಗರ್ಭೀಯತೆಯಿಂದ ಕೂಡಿರುವ ನಿಯಮ, ರೂಪಕ ಸಂಬದ್ಧತೆ, ವಸ್ತುವಿನ ಐಕ್ಯ. ಸೊ ಸಾಹಿತ್ಯಿಕ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಜೊನಾಥನ್ ಕಲ್ಲರ್ ಹೇಳಿದಂತಹ 3 ನಿಯಮಗಳು ಈ ಸಂಪ್ರದಾಯದ ಒಳಗಡೆ ಬರ್ತವೆ. ಯಾವ್ಯಾವುದು? ಅರ್ಥಗರ್ಭೀಯತೆ, ರೂಪಕ ಸಂಬದ್ಧತೆ, ವಸ್ತುವಿನ ಐಕ್ಯ. ಈ 3 ವಿಚಾರಗಳನ್ನ ನಾನು ಈಗಾಗಲೇ ಪ್ರಸ್ತಾಪವನ್ನು ಮಾಡಿದ್ದೀನಿ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ. ಅರ್ಥಗರ್ಭಿತೆಯಲ್ಲಿ ಹೀನ ಪದಗಳ ಜೋಡಣೆಯಾಗದೆ ಸಾಹಿತ್ಯದಲ್ಲಿ ಧ್ವನ್ಯಾರ್ಥ ಇರ್ತದೆ ಅಂತಕ್ಕಂಥ ಮಾತು. ಬರೀ ಮೆಟಾಫರಿಗೆ ಹೋಲಿಕೆ ಮಾಡಿಕೊಂಡು ಉಳಿದ ವಿಚಾರಗಳನ್ನು ಗಮನಿಸಬೇಕು ಅನ್ನತಕ್ಕಂಥ ರೂಪಕದಲ್ಲಿಯೂ ಪ್ರತಿಯೊಂದು ಕೃತಿಯ ಒಳಗಡೆ ವಸ್ತುವಿನ ಪಾತ್ರದ ಸ್ವರೂಪ ಸ್ವಭಾವ ಇರುತ್ತೆ ಅನ್ನತಕ್ಕಂತಹ ಈ 3 ಸಂಪ್ರದಾಯದ ವಿಚಾರಗಳು ಏನಿದೆಯೋ ಇವು ಸಾಹಿತ್ಯಿಕ ಸಂಪ್ರದಾಯಗಳು. ನನಗೆ ಸಾಹಿತ್ಯಿಕ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವ ಕಾಲಘಟ್ಟದ 2 ಸಂಪ್ರದಾಯಗಳಲ್ಲಿ ಒಂದು ಸಂಪ್ರದಾಯದ ಅರ್ಥವಂತಿಕೆಯನ್ನೇ ಮಟ್ಟಿಗೆ ಹಂಚಿಕೊಂಡಿದೆ. ಈಗ ಅದೇ ಸಾಹಿತ್ಯಿಕ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವಿಕೆಯಲ್ಲಿರಬಹುದಾದ ಮತ್ತೊಂದು ಸಂಪ್ರದಾಯ ಸಾಂಸ್ಕೃತಿಕ ಸಂಪ್ರದಾಯ. ಇದಕ್ಕೆ ನ್ಯಾಚುರಲೈಸೇಷನ್ ಅಂತ ಕರಿತೀವಿ. ಸಾಂಸ್ಕೃತಿಕ ಸಂಪ್ರದಾಯಗಳಲ್ಲಿ ಪಾಲಿಸತಕ್ಕಂತಹ ನಿಯಮಗಳಲ್ಲಿ ಅತ್ಯಂತ ಮಹತ್ವದ ನಿಯಮ ಅಂದ್ರೆ ಸಹಜೀಕರಣ ಇಲ್ಲವೇ ನೈಜೀಕರಣ. ಸೊ ನೀವೀಗ ಸಾಹಿತ್ಯಿಕ ಸಾಮರ್ಥ್ಯದಲ್ಲಿ ಸಾಹಿತ್ಯಿಕ ಸಂಪ್ರದಾಯಗಳನ್ನ ಬಿಟ್ಟು ಸಾಂಸ್ಕೃತಿಕ ಸಂಪ್ರದಾಯದ ಕಡೆಗೆ ಬನ್ನಿ. ಸಾಂಸ್ಕೃತಿಕ ಸಂಪ್ರದಾಯಗಳಲ್ಲಿ ಪಾಲಿಸಲಾಗತಕ್ಕಂಥ ನಿಯಮಗಳಲ್ಲಿ ಅತ್ಯಂತ ಮಹತ್ವದ ನಿಯಮ ಅಂತ ಏನ್ ಕರ್ಕೊಂಡಿದೀವಪ್ಪ ಅಂದ್ರೆ ಅದನ್ನ ಸಹಜೀಕರಣ ಇಲ್ಲವೇ ನೈಜೀಕರಣ ಅಂತ ಹೇಳಿದನ್ನ ಕರಿತಾವ. ಆದ್ರೆ ನ್ಯಾಚುರಲ್ ಆಗಿರ್ತಾ ಹೋಗಬೇಕು. ಹೀಗೆ ಒಂದು ಸಂಪ್ರದಾಯ ಇದೆಯಲ್ರಿ, ಸುಮ್ಮನೆ ಸಂಪ್ರದಾಯ ಅದು ಸಮಾಜದ ಸಂಸ್ಕೃತಿ ಅನ್ನೋ ಒಂದು ಸಂಪ್ರದಾಯ ಬಿಟ್ಟುಕೊಳ್ತಾರೆ. ಈಗ ನೀವು ಮಂಗಳೂರಿಗೆ ಹೋದ್ರೆ ಭೂತಾರಾಧನೆ ಇದೆ. ಅಂದ್ರೆ ಅದೇ ಭೂತಾರಾಧನೆ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಇಲ್ಲ. ಹಾಗೂ ಈ ಕಡೆ ಬಯಲು ಕರ್ನಾಟಕದಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಏನರ್ಥ? ಒಂದು ಸಂಪ್ರದಾಯ ಅನ್ನತಕ್ಕಂಥದ್ದು ಒಂದು ಸಮಾಜದ ಸಂಸ್ಕೃತಿಯಿಂದ ಹುಟ್ಟಿಕೊಳ್ಳತಕ್ಕಂಥದ್ದು. ಆ ತುಳುನಾಡಿನ ಸಂಸ್ಕೃತಿಯ ಫಲವಾಗಿ ನಮ್ಮಲ್ಲಿ ಭೂತಾರಾಧನೆ ಕಾಣಿಸ್ಕೊಳ್ಳಿಕ್ಕೆ ಹುಟ್ಟುಕೊಳ್ಳಿಕ್ಕೆ ಸಾಧ್ಯ. ಹೀಗೆ ಹುಟ್ಟಿಕೊಂಡಂತ ಸಂಸ್ಕೃತಿ ಸಹಜವಾಗಿ ನೈಜವಾಗಿ ಕಟ್ಕೊಂಡಿದೆ. ಹಾಗೆ ಸಾಹಿತ್ಯಿಕ ಜಗತ್ತು ಅಂತ ಯಾವ್ದನ್ನ ನಾವು ಗುರುತಿಸ್ತಾ ಇದೀವಿ ಇವತ್ತು? ನಾವು ಸಾಹಿತ್ಯಿಕ ಜಗತ್ತು ಅಂತ ಯಾವ್ದನ್ನ ಗುರುತಿಸ್ತಾ ಇದೀವಿ ಇವತ್ತು? ನಾವು ಕಾವ್ಯ, ಕಾದಂಬರಿ, ನಾಟಕ ಜಗತ್ತು, ಓದುಗ ಜಗತ್ತಿಗೂ ಸಮಾನವಾಗಿ ಅನ್ವಯವಾಗುವ ಚೌಕಟ್ಟನ್ನ ನಿರ್ಮಿಸಿ ಆ ಮೂಲಕ ಒಂದು ಸಾಹಿತ್ಯ ಕೃತಿಯ ಸಂವಹನ ಕಾರ್ಯಕ್ಕೆ ಚಾಲನೆ ಕೊಡುವುದೇ ಸಾಹಿತ್ಯಿಕ ಸಂಪ್ರದಾಯ.
ಸಾಹಿತ್ಯಿಕ ಸಂಪ್ರದಾಯ ಅಂದ್ರೆ ಸಾಹಿತ್ಯದ ಜಗತ್ತು. ಸಾಹಿತ್ಯದ ಜಗತ್ತಿನ ಒಳಗಡೆ ಕಾವ್ಯ ಇದೆ, ಕಾದಂಬರಿ ಇದೆ, ನಾಟಕ ಇದೆ, ಸಾಹಿತ್ಯಿಕ ಅನೇಕ ಪರಿಭಾಷೆಗಳಿವೆ, ಅನೇಕ ಪರಿಕಲ್ಪನೆಗಳಲ್ಲವು ಪರಿಭಾಷೆಗಳು. ಇಂಥ ಅನೇಕ ಪರಿಭಾಷೆಗಳನ್ನ ನಾವು ಓದುಗ ಜಗತ್ತಿಗೂ ಸಾಹಿತ್ಯದ ಜಗತ್ತಿಗೂ ಎರಡು ಜಗತ್ತನ್ನು ಸೃಷ್ಟಿಯನ್ನು ಮಾಡ್ಕೊಡ್ತೀವಿ. ಒಂದು ಸಾಹಿತ್ಯಿಕ ಜಗತ್ತು, ಮತ್ತೊಂದು ಓದುಗ ಜಗತ್ತು. ಸಾಹಿತ್ಯಿಕ ಜಗತ್ತು ಮತ್ತೊಂದು ಓದುಗ ಜಗತ್ತು. ಸಾಹಿತ್ಯಿಕ ಜಗತ್ತಿನ ಒಳಗೆ ಕವಿ ಅನೇಕ ಪರಿಭಾಷೆಗಳಲ್ಲಿ ಸಾಹಿತ್ಯವನ್ನ ರಚನೆಯನ್ನ ಮಾಡ್ತಾನೆ, ನಿಜ. ಆದ್ರೆ ಓದುಗ ಜಗತ್ತಿದೆಯಲ್ಲ, ಇದು ಒಂದು ರೀತಿಯ ಅಸ್ಪಷ್ಟತೆಯನ್ನು ಕೂಡಿರತಕ್ಕಂಥ ಜಗತ್ತು. ಯಾವುದನ್ನ ಓದುಗ ಜಗತ್ತು ಸ್ವೀಕರಿಸುತ್ತದೆ ಅನ್ನತಕ್ಕಂಥ ಸ್ಪಷ್ಟತೆ ಸಾಹಿತ್ಯಿಕ ಜಗತ್ತಿಗೆ ಇಲ್ಲ. ಆದ್ರೆ ಸಾಂಸ್ಕೃತಿಕ ಸಂಪ್ರದಾಯಗಳಲ್ಲಿ ನಾವು ಬಹಳ ಮುಖ್ಯವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪಾ ಅಂದ್ರೆ, ಸಾಹಿತ್ಯಿಕ ಜಗತ್ತಿಗೂ ಮತ್ತು ಓದುಗ ಜಗತ್ತಿಗೂ ಸಮಾನವಾಗತಕ್ಕಂತ ಚೌಕಟ್ಟನ್ನ ನಿರ್ಮಿಸಬೇಕು. ಅಂದ್ರೆ ಕವಿಗೂ ಸಮಾನವಾಗಿ ಅನ್ವಯವಾಗತಕ್ಕಂತ, ಹೊಂದಾಣಿಕೆ ಆಗತಕ್ಕಂತ ಒಂದು ಚೌಕಟ್ಟನ್ನ ನಿರ್ಮಾಣವನ್ನು ಮಾಡ್ಕೊಳ್ಬೇಕು. ಆ ಅನ್ವಯವಾಗತಕ್ಕಂತಹ ಚೌಕಟ್ಟನ್ನ ಹಲೋ ಸರ್, ಶ್ವೇತಾ ಮೀಟ್ ಮಾಡ್ಕೊಳ್ರಿ. ಶ್ವೇತಾ ಮ್ಯೂಟ್ ಮಾಡ್ರಿ ಫಸ್ಟ್. ಇಲ್ಲಿ ಓದುಗ ಜಗತ್ತಿಗೂ ಮತ್ತು ಸಾಹಿತ್ಯಿಕ ಜಗತ್ತಿಗೂ ನಡುವೆ ಒಂದು ಚೌಕಟ್ಟು ನಿರ್ಮಾಣ ಆಗಬೇಕು. ಯಾರು ಓದೋದು? ಓದುಗ ಏನನ್ನ ಬಯಸ್ತಾನೆ, ಸಾಹಿತ್ಯಿಕ ಜಗತ್ತು ಏನನ್ನ ಕೊಡಬೇಕು, ಅವರಿಬ್ಬರ ನಡುವೆ ಒಂದು ಸಮನ್ವಯೀಕರಣವನ್ನು ಮಾಡತಕ್ಕಂಥ ಕೆಲಸ ಆಗಬೇಕು. ಆ ಸಮನ್ವಯೀಕರಣ ಮಾಡತಕ್ಕಂಥ ಸಂದರ್ಭದ ಒಳಗಡೆ ಅಲ್ವಾ, ಇಲ್ಲಿ ಈ ಎರಡು ಸಾಹಿತ್ಯಿಕ ಜಗತ್ತು ಮತ್ತು ಓದುಗ ಜಗತ್ತು ಇವರ ನಡುವೆ ಆ ಚೌಕಟ್ಟನ್ನ ನಿರ್ಮಾಣ ಮಾಡುವ ಮೂಲಕ ಸಾಹಿತ್ಯ ಕೃತಿಯ ಸಂಮೋಹನ ಕಾರ್ಯಕ್ಕೆ ಚಾಲನೆ ಕೊಡುವುದೇ ಸಾಂಸ್ಕೃತಿಕ ಸಂಪ್ರದಾಯ. ಅಂದ್ರೆ ಇವರಿಬ್ಬರ ನಡುವೆ ಇಬ್ಬರಿಗೂ ಸುಲಭವಾಗಿ ಗ್ರಹಿಕೆಗೆ ಒಳಪಡುವ ಹಾಗೆ ಅರ್ಥವಾಗುವ ರೀತಿಯಲ್ಲಿ ಒಂದು ಚೌಕಟ್ಟನ್ನ, ಒಂದು ವೇದಿಕೆಯನ್ನ ನಿರ್ಮಾಣ ಮಾಡಿ ಅಲ್ವಾ, ಆ ಮೂಲಕ, ಆ ವೇದಿಕೆಯ ಮೂಲಕ, ಆ ನಿರ್ಮಾಣದ ಮೂಲಕ ಒಂದು ಸಾಹಿತ್ಯ ಕೃತಿಯ ಸಂವಹನ, ಕಮ್ಯುನಿಕೇಟ್ ಆಗಬೇಕಲ್ರಿ. ಆ ಸಂವಹನ ಕಾರ್ಯಕ್ಕೆ ಚಾಲನೆ ಕೊಡುವ ಸಂಪ್ರದಾಯವೇ ಸಾಂಸ್ಕೃತಿಕ ಸಂಪ್ರದಾಯ. ಅಂದ್ರೆ ಸರಳವಾಗಿಷ್ಟೇ ಅರ್ಥ ಆದ್ರದು. ಸಾಹಿತ್ಯಿಕ ಜಗತ್ತು ಮತ್ತು ಓದುಗ ಜಗತ್ತಿನ ನಡುವೆ ಒಂದು ಸಮನ್ವಯೀಕರಣವನ್ನ ಮಾಡಿ, ಆ ಸಮನ್ವಯೀಕರಣದ ಮೂಲಕ ಸಾಹಿತ್ಯ ಕೃತಿಯ ಸಂವಹನ ಮಾಡ್ತೀವಲ್ಲ,
ಸಂವಹನ ಮಾಡ್ಲಿಕ್ಕೆ ಆ ಚಾಲನೆ ಕೊಡತಕ್ಕಂಥ ಸ್ಥಿತಿ ಇದೆಯಲ್ಲ, ಅದನ್ನ ಮಾತ್ರ ನಾವು ಏನಂತ ಕರಿತೀವಪ್ಪ ಅಂದ್ರೆ ನೈಜೀಕರಣ ಅನ್ನತಕ್ಕಂಥ ರೂಪದಲ್ಲಿ ಅದನ್ನ ನಾವು ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಹೀಗೆ ನಾವು ಶೇಕ್ಸ್ಪಿಯರ್ನ ನಾಟಕಗಳು 16ನೇ ಶತಮಾನದ ಇಂಗ್ಲೆಂಡಿನಲ್ಲಿ ಪ್ರಚಲಿತವಿದ್ದ ಸಾಂಸ್ಕೃತಿಕ ರೂಢಿಗಳ ಅರಿವಿದ್ದಾಗ ಮಾತ್ರ ನಮಗೆ ನಾಟಕ ಮತ್ತು ಪ್ರೇಕ್ಷಕರ ಮಧ್ಯೆ ಸಹಜೀಕರಣ, ಅರ್ಥ ಸಂವಹನವಾಗಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಸಿಂಪ್ಲಿಫೈ ಮಾಡ್ತೇನೆ. ಈಗ ಇಂಗ್ಲೆಂಡಿನ ಬಹುದೊಡ್ಡ ನಾಟಕಕಾರ ಶೇಕ್ಸ್ಪಿಯರ್ ಇದ್ದಾನಲ್ಲ, ಆತನ ನಾಟಕಗಳು ಅರ್ಥವಾಗಬೇಕು ನಮಗನ್ನೋದಾದ್ರೆ 16ನೆಯ ಶತಮಾನದಲ್ಲಿದ್ದಂತಹ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ರೂಢಿಗಳು ಗೊತ್ತಿರಬೇಕು. ಆ ಕಾಲದ ಸೋಷಿಯಲ್ ಕಲ್ಚರ್ ಗೊತ್ತಿರದೆ ನಾವು ನಾಟಕವನ್ನು ನೋಡ್ಲಿಕ್ಕೆ ಸಾಧ್ಯ. ನಮಗೆ ಯಾವಾಗ ಆ ಕಾಲದ ಎಕೋ ಸೋಷಿಯಲ್ ಕಲ್ಚರ್ ಗೊತ್ತಿರ್ತದೋ, ನಮಗೆ ಆ ಕಾಲದ ಸಾಮಾಜಿಕ ಪರಿಸರಗಳು ಗೊತ್ತಿರ್ತದೆಯೋ, ಆಗ ಮಾತ್ರ ನಮಗೆ ಆ ನಾಟಕ ಮತ್ತು ಪ್ರೇಕ್ಷಕನ ನಡುವೆ ಒಂದು ನಾನು ಈಗಾಗಲೇ ಹೇಳಿದೆಲ್ಲ, ಸಹಜೀಕರಣ, ನೈಜೀಕರಣ ಬಂದಾಗ ಮಾತ್ರ ಅರ್ಥ ಸಂವಹನ ಸಾಧ್ಯವಾಗ್ತದೆ. ಅಂದ್ರೆ ಆ ನಾಟಕ ನಮಗೆ ಅರ್ಥವಾಗಬೇಕು ಅನ್ನೋದಾದ್ರೆ ನಮಗೆ ಆ ಕಾಲಘಟ್ಟದ ಸಾಮಾಜಿಕ ಪರಿಸರಗಳ ಸ್ಪಷ್ಟ ಪ್ರಜ್ಞೆ, ಎಚ್ಚರ ಇದ್ದಾಗ ಮಾತ್ರ ನಮಗೆ ಆ ಕಾಲದ ನಾಟಕಗಳು ಅರ್ಥವಂತಿಕೆಯನ್ನ, ಆ ಕಾಲದ ನಾಟಕಗಳನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆಗ ಮಾತ್ರ ನಮಗೆ ಆ ನಾಟಕಗಳು ನಮಗೆ ಅರ್ಥವಂತಿಕೆಯನ್ನು ತಂದು ಕೊಡುತ್ತದೆ. ಈ ಉದಾಹರಣೆಗೆ ನಾವು ಪಂಪನ ಕಾವ್ಯವನ್ನು ಓದುವಾಗ ಒಂದು ಸಾಲನ್ನು ಬಳಸ್ತಾನೆ. ಕವಿತೆಯೋ ಆಸೆಗೈವ ಫಲಮ್ಯಾವುದು ಪೂಜನೆಗಳ ಕೀರ್ತಿ ಎಂಬಿತ್ಯಾದಿ ಅಂತಕ್ಕಂಥ ಸಾಲನ್ನು ಬಳಸ್ತಾನೆ. ಆ ಸಾಲನ್ನ ಯಾಕೆ ಬಳಸ್ತಾ ಅನ್ನತಕ್ಕಂಥ ವಿಚಾರ ಗೊತ್ತಾಗಬೇಕು ನಮಗೆ. ಅಂದ್ರೆ ಆ ಕಾಲಘಟ್ಟದ 10ನೇ ಶತಮಾನದ ಸಾಮಾಜಿಕ ಪರಿಸರಗಳು ನಮ್ಗೆ ಅರ್ಥವಾಗಬೇಕಾಗ್ತದೆ. 10ನೇ ಶತಮಾನದ ಸಾಮಾಜಿಕವಾದ ಪರಿಸರಗಳು ನಮಗೆ ಅರ್ಥವಾದಾಗ ಮಾತ್ರ ನಮಗೆ ಆ ನಾಟಕದ ಸಾಲು, ಆ ಪದ್ಯ ಭಾಗದ ಸಾಲು ನಮ್ಗೆ ಅರ್ಥವಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂದ್ರೆ ನಮಗದು ಅರ್ಥವಾಗ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಯಾಕೆಂದ್ರೆ ಅದು ರಾಜಾಶ್ರಯದ ಕಾಲ, ಉಂಬಳಿಯ ಕಾಲ, ದತ್ತಿಯ ಕಾಲ, ಆಮೇಲೆ ಯಾಚನೆಯ ಕಾಲ, ಇವೆಲ್ಲ ನಮ್ಗೆ ಗೊತ್ತಾಗಬೇಕು ಅಲ್ವಾ? ಸೊ ಹೀಗೆ ನಮಗೆ ಗೊತ್ತಾಗಬೇಕು ಅನ್ನೋದಾದ್ರೆ ಅದಕ್ಕೆ ಹೇಳ್ತಾನೆ, ಸಾಹಿತ್ಯಿಕ ಸಾಮರ್ಥ್ಯದಲ್ಲಿ 2 ಸಂಪ್ರದಾಯಗಳಿದೆ. ಒಂದು ಸಾಹಿತ್ಯಿಕ ಸಂಪ್ರದಾಯಗಳು, ಮತ್ತೊಂದು ಸಾಂಸ್ಕೃತಿಕ ಸಂಪ್ರದಾಯಗಳು. ಸಾಂಸ್ಕೃತಿಕ ಸಂಪ್ರದಾಯ ಅಂದ್ರೆ ಈ ಓದುಗ ಜಗತ್ತು ಮತ್ತು ಸಾಹಿತ್ಯಿಕ ಜಗತ್ತಿನ ನಡುವೆ ಸಮನ್ವಯವನ್ನು ಏರ್ಪಡಿಸಿ ಆ ಸಮನ್ವಯದ ಮೂಲಕ ಸಾಹಿತ್ಯ ಕೃತಿಯ ಸಂವಹನ, ಕಮ್ಯುನಿಕೇಟ್ ಮಾಡತಕ್ಕಂಥ ಕಾರ್ಯಕ್ಕೆ ಚಾಲನೆ ಕೊಡತಕ್ಕಂಥ ಸಂಪ್ರದಾಯ. ಅದರ ಜೊತೆಗೆ ಯಾಕೆ ನಾವು ಸಾಂಸ್ಕೃತಿಕ ಸಂಪ್ರದಾಯವನ್ನು ಈ ಚಾಲನೆ ಕೊಡ್ತೀವಿ ಅಂದ್ರೆ ಆ ಸಾಹಿತ್ಯ ಕೃತಿ ರಚನೆಯಾದ ಕಾಲಘಟ್ಟದ ಸಾಮಾಜಿಕ ಪರಿಭಾಷೆಗಳು, ಸಾಮಾಜಿಕ ವ್ಯವಸ್ಥೆಗಳು ಅರ್ಥವಾದಾಗ ಮಾತ್ರ, ತಿಳ್ಕೊಂಡಾಗ ಮಾತ್ರ ನಮ್ಗೇನಾಗ್ತದೆ, ಆ ನಾಟಕ ಇರ್ಬೋದು, ಮತ್ತೊಂದಿರ್ಬೋದು, ಸಾಹಿತ್ಯ ನಮಗೆ ಅರ್ಥವಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಇರತಕ್ಕಂಥದ್ದನ್ನ ಈ 2 ಸಂಪ್ರದಾಯಗಳಲ್ಲಿ ಆತ ಹೇಳ್ಕೊಟ್ಟಿದ್ದಾನೆ. ಸಾಹಿತ್ಯಿಕ ಸಂಪ್ರದಾಯ, ಮತ್ತೊಂದು ಸಾಂಸ್ಕೃತಿಕ ಸಂಪ್ರದಾಯ ಅಂತ ಹೇಳಿ, ಸಾಂಸ್ಕೃತಿಕ ಪರಿಭಾಷೆಗಳ ಅರ್ಥವಾಗದ ಹೊರತು ಆ ಕಾಲಘಟ್ಟದ ಕೃತಿಗಳನ್ನ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅನ್ನತಕ್ಕಂತಹ ಈ ಸಾಹಿತ್ಯ ಅರ್ಥ ಮಾಡಿಕೊಳ್ಳುವ ವಿಚಾರದ ಬಗ್ಗೆ ಆತ ನಮಗೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾನೆ. ಎಲ್ಲಿ ಸಾಹಿತ್ಯದ ಸಾಮರ್ಥ್ಯದ ಒಳಗಡೆ ಈ 2 ವಿಚಾರಧಾರೆಗಳನ್ನ ಆತ ನಮಗೆ ಹೇಳುತ್ತಾ ಇದ್ದಾನೆ. ಈ ಪ್ರಾರಂಭದಲ್ಲಿ ಹೀಗೆ ರಾಚನಿಕ ವಿಮರ್ಶೆಗೆ ಗಣನೀಯ ಕೊಡುಗೆ ನೀಡಿದಂತಹ ಜೊನಾಥನ್ ಕಲ್ಲರ್ನ
ಚಿಂತನೆಗಳು ವಾಚಕ ಕೇಂದ್ರಿತ ವಿಮರ್ಶೆಯತ್ತ ತಿರುಗತಕ್ಕಂಥದ್ದನ್ನ ಗಮನಿಸ್ತೇವೆ. ನಾನು ಹೇಳ್ತಾ ಇರತಕ್ಕಂಥ ಈ ಎಲ್ಲ ವಿಚಾರಧಾರೆಗಳು ಜೊನಾಥನ್ ಕಲ್ಲರನ್ನ ಪೊಯೆಟಿಕ್ಸ್ಗೆ ಸಂಬಂಧಪಟ್ಟಂತ ಚಿಂತನೆಗಳು. ನಾನು ಎಲ್ಲಿಯೂ ಕೂಡ ಜೊನಾಥನ್ ಕಲ್ಲರನ್ನ ಸಂರಚನಾ ಸಿದ್ಧಾಂತದ ಬಗ್ಗೆ ಉಲ್ಲೇಖ ಹೇಳ್ತಾ ಇದ್ದೀನಿ ಹೊರತು, ಪ್ರಸ್ತಾಪವನ್ನು ಮಾಡ್ತಾ ಇದ್ದೀನಿ ಅಷ್ಟೇ ಹೊರತು ಅದನ್ನ ದೀರ್ಘವಾಗಿ ವಿವೇಚನೆಗೆ ಒಳಪಡಿಸ್ತಾ ಇಲ್ಲ. ಇಲ್ಲಿ ಇದುವರೆಗೆ ರಾಚನಿಕ ವಿಮರ್ಶೆಯ ರೀತಿಯಲ್ಲಿ ಮಾತನಾಡಿಕೊಂಡು ಬಂದಂತ ಜೊನಾಥನ್ ಕಲ್ಲರ್ ವಾಚಕ ಕೇಂದ್ರಿತ ವಾಚಕಾಭಿವೇಶ ವಿಮರ್ಶೆಯತ್ತ, ವಾಚಕ ಕೇಂದ್ರಿತ ಕೇಳುಗರ ಕೇಂದ್ರಿತ ವಿಮರ್ಶೆಯತ್ತ ತಿರುಗಿ ಅದಕ್ಕೆ ವಿಶಿಷ್ಟವಾಗಿರತಕ್ಕಂತಹ ಕೊಡುಗೆಯನ್ನ ನೀಡಿದ್ದಾನೆ. ಯಾರೋ ಈ ಜೊನಾಥನ್ ಕಲ್ಲರ್. ಇದನ್ನು ಬಹಳ ಬೇಗ ಮುಗಿಸ್ಬಿಡ್ತೀನಿ. ಸಂರಚನಾವಾದ ಮತ್ತು ಸಾಹಿತ್ಯ ಅನ್ನತಕ್ಕಂಥ ಪ್ರಬಂಧದಲ್ಲಿ ಕಲ್ಲರ್ ಸಂರಚನೆ ಅಂದ್ರೆ ಏನು, ಸಾಹಿತ್ಯಾಭ್ಯಾಸಕ್ಕೆ ಅದರ ಪ್ರಸ್ತುತತೆ ಎಷ್ಟು, ಈ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಾ ಸಾಮಾನ್ಯ ಮತ್ತು ವಿಶಿಷ್ಟ ಉದಾಹರಣೆಗಳ ಸಹಾಯದಿಂದ ಸಂರಚನಾ ಮಾರ್ಗವನ್ನು ಅನುಸರಿಸಿ ಸಾಹಿತ್ಯವನ್ನ ಹೇಗೆ ಅಭ್ಯಾಸ ಮಾಡಬೇಕು ಅನ್ನತಕ್ಕಂಥದ್ದನ್ನ ಅತ್ಯಂತ ಸ್ಥೂಲವಾಗಿ ವಿವರಿಸ್ತಾನೆ. ಅಂದ್ರೆ ಸಾಹಿತ್ಯ ರಚನೆಗೆ ಸಂಬಂಧಪಟ್ಟ ಹಾಗೆ ರಾಚನಿಕ ವಿಮರ್ಶೆ ಆದರೆ, ಸಾಹಿತ್ಯ ರಚನೆಗೆ ಸಂಬಂಧಪಟ್ಟ ಹಾಗೆ ರಾಚನಿಕ ವಿಮರ್ಶೆಯನ್ನು ಹೇಳಿದ್ರೆ ಅದನ್ನ ಈತ ಓದುಗ ವಿಮರ್ಶೆ ಎತ್ತಕ್ಕೆ ಈ ಕಡೆಗೆ ಬರ್ತಿದ್ದಾನೆ. ಹೇಗಪ್ಪ ಅಂದ್ರೆ, ಆತ ಸಂರಚನಾವಾದ ಸಾಹಿತ್ಯ ಅಂತಕ್ಕಂಥ ಪ್ರಬಂಧದ ಒಳಗಡೆ ಈ ಸಂರಚನೆ ಅಂದ್ರೆ ಏನೋ ತಕ್ಕಂಥ ವಿಚಾರವನ್ನು ಹೇಳುವಾಗ ಅಲ್ಲಿ ಸಾಹಿತ್ಯದ ಅಭ್ಯಾಸದ ಬಗ್ಗೆ ಉಲ್ಲೇಖವನ್ನ ಮಾಡ್ತಾನೆ. ಅದನ್ನ ಮಾತ್ರ ನಾನು ಈಗ ನಿಮಗೆ ಉಲ್ಲೇಖಿಸ್ತಾ ಇದ್ದೀನಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಆತ ಸಾಮಾನ್ಯ ಮತ್ತು ವಿಶಿಷ್ಟವಾದ ಉದಾಹರಣೆಗಳನ್ನ ಆ ಸಹಾಯದಿಂದ ಸಂರಚನಾ ಮಾರ್ಗವನ್ನ ಅನುಸರಣೆಯನ್ನು ಮಾಡಿಕೊಂಡು ಬಂದು ಸಾಹಿತ್ಯವನ್ನ ಹೇಗೆ ಅಭ್ಯಾಸ ಮಾಡಬೇಕು ಅನ್ನತಕ್ಕಂಥದ್ದನ್ನ ಸ್ಥೂಲವಾಗಿ ವಿವರಿಸ್ತಾನೆ. ಇಲ್ಲಿ ವಾಚಕ ಕೇಂದ್ರಿತ ವಿಮರ್ಶೆಯನ್ನು ಹೇಳುವ ಸಂದರ್ಭದ ಒಳಗಡೆ ಶ್ರೇಯಾ ಹೇಯ್ ಬೇಕಾ ಹೋದೆ ಸಾಹಿತ್ಯವನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅದನ್ನ ಹೇಳ್ತಾ ಹೋಗ್ತಾನೆ. ಹೇಗೆ ಅಭ್ಯಾಸ ಮಾಡಬೇಕು, ವಾಚಕ ಕೇಂದ್ರಿತ ಹೇಗೆ ಮಾಡಿಕೊಳ್ಳಬೇಕು ಅನ್ನತಕ್ಕಂಥದನ್ನ ಆತ ಹೇಳ್ತಾ ಇದ್ದಾನೆ. ಹೇಗೆ ಅದು ವಾಚಕ ಕೇಂದ್ರಿತ ಆಗುತ್ತಿರತಕ್ಕಂಥದ್ದನ್ನ ನೋಡೋಣ. ಇಲ್ಲಿ ಆತನ ಪ್ರಕಾರ ಒಂದು ಈ ಕಲರನ ಪ್ರಕಾರ ಸಂರಚನಾವಾದ ಅಂತಕ್ಕಂಥ ಹೊಸ ಒಂದು ವಿಧಾನ ಆಗಿರದೆ, ಅದೇನು ಹೊಸದೇನಲ್ಲ. ಸಾಹಿತ್ಯ ಕೃತಿಗಳು ಹೇಗೆ ಅರ್ಥವನ್ನ ಪಡೆಯುತ್ತವೆ ಅನ್ನತಕ್ಕ ತಿಳಿದುಕೊಳ್ಳಲು ಮಾಡಿದ ಒಂದು ಪ್ರಯತ್ನ ಅಷ್ಟೇ. ಅದು ಸಾಹಿತ್ಯ ಕೃತಿಗಳು ಹೇಗೆ ಅರ್ಥ ಪಡೆಯುತ್ತವೆ ಎಂಬುದನ್ನು ತಿಳಿದುಕೊಳ್ಳಲು ಮಾಡಿದ ಒಂದು ಪ್ರಯತ್ನ. ನಾವು ಹೇಗೆ ಅರ್ಥೈಸಿಕೊಳ್ಳುವುದನ್ನ ಹೇಗೆ ತಿಳಿದುಕೊಳ್ಳಬೇಕು ಅಂತಕ್ಕಂಥ ಒಂದು ಪ್ರಯತ್ನ. ಹೀಗೆ ಇಲ್ಲಿ ಇದಕ್ಕೆ ಅದು ಏನ್ ಮಾಡ್ತಾನಪ್ಪ, ರೋಲಾ ಬಾರ್ತ್ ಅನ್ನತಕ್ಕಂಥ ಬಹುದೊಡ್ಡ ವಿಮರ್ಶಕನ ಸಂರಚನಾವಾದದ ವ್ಯಾಖ್ಯಾನವನ್ನ ಈತ ತೆಗೆದುಕೊಳ್ತಾನೆ. ಹೇಗೆ ಅಂದ್ರೆ, ಸಾಂಸ್ಕೃತಿಕ ಮಾನವ ನಿರ್ಮಿತ ವಸ್ತುಗಳ ಅಭ್ಯಾಸಕ್ಕಾಗಿ ಸಮಕಾಲೀನ ಭಾಷಾಶಾಸ್ತ್ರದ ಮಾದರಿಗಳಿಂದ ತೆಗೆದುಕೊಂಡ ಪದ್ಧತಿ ಈ ಸಂರಚನಾವಾದ. ಅಂದ್ರೆ ರೋಲಾ ಬಾರ್ತ್ ಅನ್ನತಕ್ಕಂಥ ಬಹುದೊಡ್ಡ ಚಿಂತಕನ ವ್ಯಾಖ್ಯಾನವನ್ನು ತೆಗೆದುಕೊಳ್ತಾನೆ. ಅವನು ಏನ್ ಮಾಡಿದಾನೆ ರೋಲಾ ಬಾರ್ತ್ ಅಂದ್ರೆ, ಸಾಂಸ್ಕೃತಿಕ ಮಾನವ ನಿರ್ಮಿತ ವಸ್ತುಗಳ ಅಭ್ಯಾಸಕ್ಕಾಗಿ ಸಮಕಾಲೀನ ಭಾಷಾಶಾಸ್ತ್ರದ ಮಾದರಿಗಳನ್ನು ತೆಗೆದುಕೊಂಡು ಸಂರಚನಾವಾದದ ಬಗ್ಗೆ ಮಾತನಾಡ್ತಾ ಹೋಗ್ತಾನೆ. ಎಲ್ಲಿ ಮಾತನಾಡ್ತಾನೆ ಅಂದ್ರೆ ಭಾಷಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾನೆ. ಅಲ್ಲಿ ಮಾನವ ನಿರ್ಮಿತ, ಮನುಷ್ಯನಿಂದ ನಿರ್ಮಿಸಲ್ಪಟ್ಟಂತಹ ಸಾಂಸ್ಕೃತಿಕ ವಸ್ತುಗಳ ಅಧ್ಯಯನಕ್ಕೆ ಭಾಷಾಶಾಸ್ತ್ರದಲ್ಲಿ ಈ ಸಂರಚನಾವಾದ ದೃಷ್ಟಾಂತವನ್ನು ಕೊಡಲಾಗಿದೆ. ಅಲ್ಲಿ ಸೋಸಿಯೋನ, ಲಾಂಗ್ ಮತ್ತೆ ಪರೋಲ್ ಪರಿಕಲ್ಪನೆಗಳು ಕೂಡ ಮಹತ್ವವನ್ನು ಪಡೆದುಕೊಳ್ತವೆ. ರಚನೆ, ಸಂಬಂಧಗಳ ವ್ಯವಸ್ಥೆ,
ಸಂಕೇತ ವಿಜ್ಞಾನಗಳು ಸಂರಚನಾವಾದದ ಅವಿಭಾಜ್ಯ ಅಂಗಗಳು. ಯಾವುದು? ರಚನೆ, ಸಂಬಂಧಗಳ ವ್ಯವಸ್ಥೆ, ಸಂಕೇತ ವಿಜ್ಞಾನ, ಇವೆಲ್ಲ ಭಾಷಾಶಾಸ್ತ್ರದ ಪರಿಕಲ್ಪನೆಗಳು. ಇದನ್ನ ಆತ ಹೇಳಿದ್ದಾನೆ. ಯಾರು? ರೋಲಾ ಬಾರ್ತ್ ಸೋಸಿಯೋನ ಪರಿಕಲ್ಪನೆಗಳನ್ನ, ವ್ಯಾಖ್ಯಾನವನ್ನ ಆಧಾರವಾಗಿಟ್ಟುಕೊಂಡಂತ ಕಲರ್ ಸಾಹಿತ್ಯ ಕೃತಿಗಳ ಅಧ್ಯಯನಕ್ಕೆ ಸಾಹಿತ್ಯ ಸಂಪ್ರದಾಯದ ಅರಿವು ಅವಶ್ಯಕವಾಗಿ ಸಾಹಿತ್ಯ ಕೃತಿಯನ್ನ ನೈಜೀಕರಣದಲ್ಲಿ ಅರ್ಥೈಸುವಿಕೆಯ ಹಂತದಲ್ಲಿ ಈ ಪ್ರಕ್ರಿಯೆ ಬಹಳ ಮಹತ್ವದ್ದಾಗಿದೆ ಅನ್ನತಕ್ಕಂಥ ವಿಚಾರಧಾರೆಗಳನ್ನ, ಸಾಹಿತ್ಯ ಸಂಪ್ರದಾಯಗಳ ನೈಜೀಕರಣ ಪ್ರಕ್ರಿಯೆಗೆ ಹೇಗೆ ಮಾರ್ಗದರ್ಶನವನ್ನು ಕೊಡಬಲ್ಲದು ಈ ಸಂರಚನಾವಾದ ಅನ್ನತಕ್ಕಂಥದ್ದನ್ನ, ಅಂದ್ರೆ ಸಾಹಿತ್ಯ ಕೃತಿಗಳನ್ನ ಅರ್ಥೈಸುವಲ್ಲಿ ಸಾಹಿತ್ಯದ ಸಂಪ್ರದಾಯದ ತಿಳುವಳಿಕೆ ಎಷ್ಟು ಅವಶ್ಯಕವೆಂದು ತಿಳಿಸುವಲ್ಲಿ ಈ ವಾಚಕ ಕೇಂದ್ರಿತ ವಿಧಾನವನ್ನ ಈತ ಬಳಕೆಯನ್ನ ಮಾಡ್ಕೊಂಡಿದ್ದಾನೆ. ಸಾಹಿತ್ಯ ಅನ್ನತಕ್ಕಂಥದ್ದು ಒಂದು ಸಂಸ್ಥೆ ಎಂದು ಬಿಂಬಿಸುವಲ್ಲಿ ಸಾಹಿತ್ಯ ವಾಚನದ ನಮ್ಮ ಅನುಭವವನ್ನು ಹೆಚ್ಚಿಸುವಲ್ಲಿ ಮತ್ತು ಸಾಹಿತ್ಯ ಕೃತಿ ಒಂದು ಸಂಪೂರ್ಣ ಜೈವಿಕ ವಸ್ತು ಅಲ್ಲ ಅದನ್ನ ಅಂತ ಹೇಳಿ ಮನವರಿಕೆ ಮಾಡಿಕೊಡುವಲ್ಲಿ ಸಂರಚನಾ ಮೀಮಾಂಸೆ ಎಷ್ಟು ಮಹತ್ವದ ಪಾತ್ರ ವಹಿಸುತ್ತದೆ ಅನ್ನತಕ್ಕಂಥದ್ದನ್ನ ನಾವು ಮುಂದಿನ ಪರಿಕಲ್ಪನೆಯಲ್ಲಿ ಅದನ್ನ ಗಮನಿಸೋಣ. ಸಂರಚನಾವಾದ ಮತ್ತು ಸಾಹಿತ್ಯದಲ್ಲಿ ಈ ವಾಚಕ ಇದನ್ನ ವಾಚಕ ಕೇಂದ್ರಿತ ನೈಜೀಕರಣ ಎಲ್ಲ ಆಗುತ್ತೆ ಅನ್ನತಕ್ಕಂಥದ್ದನ್ನ ಸಂರಚನಾವಾದ ಮತ್ತು ಸಾಹಿತ್ಯ ಅನ್ನತಕ್ಕಂಥ ಪರಿಕಲ್ಪನೆಯಲ್ಲಿ ಗಮನಿಸೋಣ.